ಇನ್ನು ಬಂದ್ ವಿಚಾರಕ್ಕೆ ಸಂಬಂಧಿಸಿದಂತೆ ಅಪಸ್ವರ ಮತ್ತು ಆಕ್ಷೇಪಗಳು ಕೂಡ ಕೇಳಿ ಬರ್ತಾ ಇದೆ. ಬಂದ್ ಮಾಡಿದರೆ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ಆಗುತ್ತೆ, ಪರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ಬಂದ್ಗೆ ಕರೆ ಕೊಡಬೇಕಿತ್ತು ಅಂತ ಖಾಸಗಿ ಶಾಲಾ ಒಕ್ಕೂಟ ಕೃಪಾ ಅಧ್ಯಕ್ಷ ಲೋಕೇಶ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಬಂದ್ನಿಂದ ಶಾಲಾ ಮಕ್ಕಳಿಗೆ ತೊಂದರೆ ಆಗಬಾರದು, ಇದರ ಜವಾಬ್ದಾರಿ ಸರ್ಕಾರ ಮತ್ತು ಸಂಘಟನೆಗಳು ಹೊರಬೇಕು ಅಂತ ಅವರು ಮಾತನಾಡಿದ್ದಾರೆ. ಲೋಕೇಶ್ ತಾಳಿಕಟ್ಟೆ ಮಾತನಾಡಿದ್ದಾರೆ. ಈಗ ಕರ್ನಾಟಕ ಬಂದ್ ಅನ್ನು ಇಡೀ ರಾಜ್ಯದಲ್ಲಿ ಕರೆ ಕೊಟ್ಟಿದ್ದಾರೆ ಕನ್ನಡ ಪರ ಸಂಘಟನೆಗಳು. ಮಹಾರಾಷ್ಟ್ರದ ಮರಾಠಿಗರ ಪುಂಡಾಟಿಕೆಯ ವಿರುದ್ಧ ಕೊಟ್ಟಿರುವಂತಹ ಈ ಬಂದು ಇದು ಮಕ್ಕಳ ಹಿತವನ್ನು ಕಾಪಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗುತ್ತೆ. ಯಾಕೆ ಅಂತಂದರೆ ಇವತ್ತಿಂದ 10th ಎಕ್ಸಾಮ್ ಪ್ರಾರಂಭ ಆಗ್ತಾ ಇದೆ, ಮತ್ತು ಮೌಲ್ಯಾಂಕನ ಪರೀಕ್ಷೆಗಳು ನಡೀತಾ ಇದೆ. ಬಹುಶಃ ನಾಳೆನೂ ಕೂಡ ಮೌಲ್ಯಾಂಕನ ಪರೀಕ್ಷೆ ಕೆಲವು ಪೇಪರ್ಸ್ಗಳಿದ್ದಾವೆ. ಇದು ಸುಮಾರು 40ರಿಂದ 50 ಲಕ್ಷ ವಿದ್ಯಾರ್ಥಿಗಳಿಗೆ ಭಾಳಷ್ಟು ತೊಂದರೆಯನ್ನು ಉಂಟು ಮಾಡುತ್ತೆ. ಯಾಕಂದರೆ SSLC ಪರೀಕ್ಷೆಯನ್ನು ಬರೆಯುವಾಗ ಮಕ್ಕಳು ಒಂದಿಷ್ಟು ದೂರ ಟ್ರಾವೆಲ್ಸನ್ನು ಮಾಡಿರ್ತವೆ, ಹೋಗಿರ್ತವೆ, ಮತ್ತು ವಾಪಸ್ ಬರೋದಕ್ಕೆ ವೆಹಿಕಲ್ ಇಲ್ಲದೇ ಇರೋವಂಥ ಸಮಸ್ಯೆಗಳು ಸೃಷ್ಟಿಯಾಗ್ತವೆ. ಈ ಆತಂಕದ ನಡುವೆ ಮಕ್ಕಳುಗಳು ಪರೀಕ್ಷೆಗಳನ್ನು ಬರೀಬೇಕಾಗುತ್ತೆ. ನಾನು ಈಗಾಗಲೇ ನಮ್ಮ ಸಂಘಟನಾ ವತಿಯಿಂದ ನಾವೀಗಾಗಲೇ ಮನವಿ ಮಾಡಿದ್ವಿ, ನೀವು ಬಂದನ್ನು ಮಾಡಿ, ನಾವು ಬೇಡ ಅಂತ ಹೇಳೋದಿಲ್ಲ, ಆದರೆ ಮಕ್ಕಳ ಶಿಕ್ಷಣವನ್ನು ಹೊರತುಪಡಿಸಿ ಅಥವಾ ಅವ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ಬಂದ್ಗಳನ್ನು ಮಾಡಿ. ಅವರೇನೋ ತಪ್ಪು ಮಾಡಿದರು ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳುಗಳಿಗೆ, ಕರ್ನಾಟಕದ ಮಕ್ಕಳುಗಳಿಗೆ, ಕರ್ನಾಟಕದ ಭವಿಷ್ಯವನ್ನು ರೂಪಿಸುವಂಥ ಮಕ್ಕಳುಗಳಿಗೆ ತೊಂದರೆ ಕೊಡೋದು ಎಷ್ಟು ಸರಿ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.